ಇವತ್ತಿಲ್ಲ. ಸಂಘಟನೆಯ ಕೆಲಸ ಮಾಡ್ತಾ ಮಾಡ್ತಾ ಸಂಘಟನೆಯ ವಿಚಾರಕ್ಕಾಗಿಯೇ ಇವತ್ತು ಅವರು ಬಲಿದಾನ ಆಗಿದ್ದಾರೆ. ಅನವಶ್ಯಕವಾಗಿ ಫೌಜಿಲ್ ಕೇಸಲ್ಲಿ ಅವರನ್ನು ಹೆಸರು ಸೇರಿಸಲಾಯಿತು. ಅದೇ ಉದ್ದೇಶದಿಂದ ಅವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಅವರ ಸಂಘಟನೆಗಳು ಸೋಷಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಅಂದರೆ ಬಹಳ ಧೈರ್ಯವಾಗಿ ಅದನ್ನು ಹಾಕ್ಕೊತಾ ಇದ್ದಾರೆ. ಎಲ್ಲಿ ಕೂಡ ಸಾಬೀತಾಗಿಲ್ಲ ಅವರು ಯಾವುದೇ ಒಂದು ಬೇರೆಯವರ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿಲ್ಲ. ಇವತ್ತು ಕೇಸುಗಳಲ್ಲಿ ಬೇರೆ ಬೇರೆಯವರನ್ನು ಸೇರಿಸುವಂಥದ್ದು, ನಮ್ಮ ಸಂಘಟನೆಗೆ ತೊಂದರೆ ಕೊಡುವಂಥದ್ದನ್ನು ನಿರಂತರವಾಗಿ ಸರ್ಕಾರ ಮಾಡ್ತಾ ಬಂದಿದೆ. ಮುಖ್ಯವಾಗಿ ಈ ಭಾಗಕ್ಕೆ ವರ್ಗಾವಣೆ ಆಗ್ತಾ ಇರುವ ಅಂತ ಪೊಲೀಸರು ಮಾಡ್ತಾ ಇದ್ದಾರೆ. ಯಾರು ಸಂಘಟನೆಯಲ್ಲಿ ನಮ್ಮ ಸಂಘಟನೆಯಲ್ಲಿ ಆಕ್ಟಿವ್ ಇದ್ದಾರೆ ಅವರನ್ನು ಹೆಸರು ಸೇರಿಸುವುದು ಒಂದು ಕಾಯಮಾಗಿ ಇಲ್ಲಿ ಬೆಳ್ಕೊಂಡು ಬಂದಿದೆ. ಅವರಿಗೆ ಹೆದರಿಸುವುದಕ್ಕಾಗಿ, ಅವರನ್ನು ದೂರ ಮಾಡೋದಕ್ಕಾಗಿ, ಸಂಘಟನೆಯಿಂದ ದೂರ ಇಡೋದಕ್ಕಾಗಿ ಇವತ್ತು ನಿರಂತರವಾಗಿ ಇಂಥ ಷಡ್ಯಂತ್ರವನ್ನು ಇಲ್ಲಿರುವಂಥ ಕೆಲವರು ಮಾಡ್ತಾ ಇದ್ದಾರೆ. ಇದಕ್ಕೆ ಇವತ್ತು ಸುಹಾಸ್ ಶೆಟ್ಟಿ ಕೂಡ ಬಲಿಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೇ ದಾಳಿ ಮಾಡಿ ಪೊಲೀಸರಿಗೆ ಹೊಡೆದ್ರೆ ಕೂಡ ಸರ್ಕಾರ ಮಾತಾಡ್ತಿಲ್ಲ, ಅವರ ಮೇಲೆ ಕೇಸ್ ಮಾಡ್ತಾ ಇಲ್ಲ. ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವತ್ತಿದ್ದಂಥ ಸಂಘಟನೆಯ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂತು, ಎಲ್ಲ ಅಪರಾಧಿಗಳನ್ನು ರಸ್ತೆಗೆ ಬಿಡ್ತು. ಇದರಿಂದಾಗಿ ಸುಮಾರು 20-23 ಕಾರ್ಯಕರ್ತರು ನಾವು ಕಳ್ಕೊಂಡ್ವಿ ಅವರನ್ನು. ನಾನು ಅವತ್ತು ಕೂಡ ಅಮಿತ್ ಶಾ ಅವರಿಗೆ ಹೇಳಿದ್ದೆ, ಕರ್ನಾಟಕ ರಾಜ್ಯದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರನ್ನು ರಸ್ತೆ ಬಿಟ್ಟಿದ್ದಾರೆ, ಕೇಸನ್ನು ವಿಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ಗೆ ತಂದು. ಆ ಕಾರಣಕ್ಕಾಗಿ ಇವತ್ತು ನಮ್ಮವರ ಕೊಲೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮತ್ತೊಂದು ಸಾರಿ ಇದು ಸಾಬೀತಾಗಿದೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನನ್ನು ಸುಟ್ಟಿರುವಂಥ ಕೇಸಿನ ಅಪರಾಧಿಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆ ಕೇಸನ್ನು ವಾಪಸ್ ತಗೊಂತು. ಇದರಿಂದ ಏನು ಸಂದೇಶ ಹೋಗುತ್ತೆ? ಅಪರಾಧಿಗಳಿಗೆ ಅನಿಸುತ್ತೆ ಈ ಸರ್ಕಾರ ನಮ್ಮ ಪರವಾಗಿದೆ, ನಮ್ಮ ಅಪರಾಧವನ್ನು ರಕ್ಷಣೆ ಮಾಡುತ್ತೆ. ಈ ಕಾರಣಕ್ಕಾಗಿ ಪದೇ ಪದೇ ಅಪರಾಧಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇವತ್ತು ಮಂಗಳೂರಲ್ಲೂ ಇದು ಆಗಿದೆ. ಅಷ್ಟೊಂದು ಓಪನ್ ಜಾಗದಲ್ಲಿ, ನಡು ರಸ್ತೆಯಲ್ಲಿ ಅಷ್ಟೊಂದು ಜನ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ 2-3 ವೆಹಿಕಲಲ್ಲಿ ಬರ್ತಾರೆ, ಇವರ ಕಾರನ್ನು ತಡೀತಾರೆ, ಇವರ ಕಾರಿನ ಬಾಗಿಲುಗಳಿಗೆ ಅಡ್ಡವಾಗಿ ನಿಲ್ತಾರೆ ಮತ್ತು ಹೊಡಿತಾರೆ, ಆಕ್ಸಿಡೆಂಟ್ ಮಾಡಿಸ್ತಾರೆ ಮತ್ತು ಸುಹಾಸ್ ಶೆಟ್ಟಿಯನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಅದು ಹೊಡಿಯುವಂಥ ರೀತಿ ಇಷ್ಟು ಅಮಾನವೀಯ, ಎಷ್ಟು ಬ್ರೂಟಲ್ ಆಗಿದೆ ಅಂತಂದರೆ, ಯಾವುದನ್ನು ನಾವು ಮಾಧ್ಯಮದಲ್ಲಿ ಸಿರಿಯಾದಲ್ಲಿ ಮಾಡ್ತಿದ್ರು ಅಂತ ನೋಡಿದ್ವಿ, ಅದನ್ನೇ ಇವತ್ತು ನಮ್ಮ ಸುಹಾಸ್ ಶೆಟ್ಟಿ ಅವರಿಗೆ ಮಾಡಿದ್ದಾರೆ. ಅಂದರೆ ಇವರು ಒಂದು ಮೆಂಟಲಿ ಪ್ರಿಪೇರ್ಡ್, ಎರಡನೇದು ಇವರು ಟ್ರೈನ್ಡ್, ಎಲ್ಲ ಹೊರಗಡೆ ತರಬೇತಿ ಹೊಂದಿದವರಿಗೆ ಮಾತ್ರ ಈ ರೀತಿ ಹೊಡೆಯೋಕ್ಕೆ ಸಾಧ್ಯ. ಇವತ್ತೂ ಕೂಡ ಸರ್ಕಾರ ಮತ್ತೆ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ. ಖಾದರ್ ಅವರು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದಾರೆ, ನನಗೆ ಬೆದರಿಕೆ ಕರೆ ಬಂದಿದೆ. ಅಂದರೆ ಈ ಕೇಸನ್ನು ಡೈವರ್ಟ್ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿಗಳು ಸುಹಾಸ್ ಶೆಟ್ಟಿ ಬಗ್ಗೆ ಮಾತಾಡಲ್ಲ, ನಿನ್ನೆ ಇಷ್ಟು ಬ್ರೂಟಲ್ ಆಗಿ ಹತ್ಯೆ ಮಾಡಿದ್ರ ಬಗ್ಗೆ ಮಾತಾಡಲ್ಲ. ಆದರೆ ನಾವು ಖಾದರ್ ಅವರಿಗೆ ಬೆದರಿಕೆ ಕರೆ ಬಂದಿದೆ, ಅದಕ್ಕೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಮಾತಾಡ್ತಾರೆ. ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ ತಕ್ಷಣ ಇಂಥ ಎಲ್ಲ ದೇಶದ್ರೋಹಿ ಸಂಘಟನೆಗಳಿಗೆ, ದೇಶದ್ರೋಹಿ ಶಕ್ತಿಗಳಿಗೆ, ಸಮಾಜದ್ರೋಹಿ ಶಕ್ತಿಗಳಿಗೆ ಬಲ ಬರುತ್ತೆ. ಅದು ಮತ್ತೊಂದು ಸಾರಿ ಮಂಗಳೂರಲ್ಲಿ ಸಾಬೀತಾಗಿದೆ. ನನಗೆ ಅನಿಸುತ್ತೆ ಈ ಸರ್ಕಾರ ನಮ್ಮೆಲ್ಲರ ರಕ್ಷಣೆ ಮಾಡುತ್ತೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಆದರೆ ನಾನು ಆಗ್ರಹ ಮಾಡೋದು, ಪೊಲೀಸರು ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಸರ್ಕಾರ ಪರ್ಮನೆಂಟ್ ಅಲ್ಲ, ಆದರೆ ಅಧಿಕಾರಿಗಳು ಪರ್ಮನೆಂಟು. ಅತ್ಯಂತ ಪ್ರಾಮಾಣಿಕವಾಗಿ ಇದರ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು. ಮತ್ತು ಈ ಕೇಸನ್ನು ನಾನು ಈಗಾಗಲೇ ಅಮಿತ್ ಶಾ ಅವರ ಆಫೀಸಿಗೆ ಮಾತಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಸುಹಾಸ್ ಶೆಟ್ಟಿ ಅವರ ಕೇಸನ್ನು NIAಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದೀನಿ, ಆಗ್ರಹ ಮಾಡಿ ಪತ್ರನೂ ಬರೆದಿದ್ದೀನಿ. ಅದಕ್ಕಾಗಿ ತಕ್ಷಣ ಈ ಕೇಸನ್ನು NIA ಕೊಡಬೇಕು. ಮತ್ತು ಇಡೀ ಕೋಸ್ಟಲ್ನ ಈ ಭಾಗದಲ್ಲಿ ಕಾಸರಗೋಡು, ಮಂಗಳೂರು, ಉಡುಪಿ, ಭಟ್ಕಳ ತನಕ ಮತ್ತು ಕಾರವಾರ ತನಕ ಏನೇನು ಈ ರೀತಿಯ ಆಕ್ಟಿವಿಟಿಗಳು ನಡೀತಿದೆ ಇದನ್ನು ಪತ್ತೆ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಪ್ರಯತ್ನ NIAದಿಂದ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. 6-8 ವರ್ಷದಿಂದ ಒಂದು ಕಚೇರಿ ಆಗಬೇಕು ಅಂತ ಬೇಡಿಕೆ ಇದೆ, ಯಾಕೆ ಆಗ್ತಿಲ್ಲ?
ಟೆಕ್ನಿಕಲಿ ಏನು ಸಮಸ್ಯೆ ಇದೆಯಾ? ಟೆಕ್ನಿಕಲಿ ಬೇರೆ ಬೇರೆ ಸಮಸ್ಯೆ ಇದೆ, ಈ ಕಾರಣಕ್ಕಾಗಿ ಆಗಿಲ್ಲ. ಹಿಂದೆ ನಾನು ಕೂಡ ಬೇಡಿಕೆ ಇಟ್ಟಿದ್ದೆ. ಮತ್ತೊಂದು ಸರಿ ಇದಕ್ಕೆ ಈಗ ಜೀವ ಬಂದಿದೆ. ಖಂಡಿತ ಮತ್ತೊಂದು ಸರಿ ನಾವು ವಿನಂತಿಯನ್ನು ಮಾಡ್ತೀವಿ.